ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಯಾವುದೇ ಒಂದು ಕೆಲಸ ಕಾರ್ಯ ಎಲ್ಲ ವಿಚಾರಗಳಲ್ಲೂ ನಿಧಾನ ಆಗ್ತಿತ್ತು. ಏನು ಮುಂದಿನ ವಾರ ಹೇಗಿದೆ ಅಂತ ನಿಮ್ಮ ಕ್ವೆಶ್ಚನ್ ಬಂತು ಅಂದರೆ ಖಂಡಿತ ಅದ್ಭುತವಾದಂತಹ ವಾರವನ್ನ ಕಾಣ್ಬೋದು. ಹಳೆಯದೆಲ್ಲ ಕೊಚ್ಚಿ ಹೋಗುತ್ತದೆ. ಅಂದರೆ ಹಳೆಯ ಒಂದು ಕಲ್ಮಶವೆಲ್ಲ ಕೊಚ್ಚಿ ಹೋಗಿ ಶುದ್ಧವಾದಂತಹ ಜೀವನವನ್ನು ಸಾಗಿಸುವಂಥದ್ದು. ಅಂದರೆ ಯಾವುದೋ ಒಂದು ಹಳೆ ಮನೇಲಿ ಇರ್ತೀರಾ ಅಥವಾ ಹಳೇದು ಯಾವುದೋ ಒಂದು ಸ್ಕೂಟರ್ ತೊಗೊಂಡಿರ್ತೀರಾ ಅಥವಾ ಏನೋ ಒಂದು ಹಳೇದಿರ್ತದೆ. ಅದು ಹಳೇದೆಲ್ಲ ಹೋಗುತ್ತೆ. ಖಂಡಿತ ಒಳ್ಳೆಯ ಒಂದು ಪಿಕ್ಚರ್ ನಿಮ್ಮ ಮುಂದೆ ಬರುತ್ತೆ. ಆ ಪಿಕ್ಚರ್ ಮುಖಾಂತರನೇ ನಿಮ್ಮ ಜೀವನವನ್ನು ಸಾಗಿಸುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣೋದದ್ದು, ಲಘು ದೂರ ಪ್ರಯಾಣ, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ರೀತಿಯ ಲವಲವಿಕೆಯಿಂದ ಕೂಡಿರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಸಾಧಾರಣವಾದಂತಹ ಶೋಬಲಗಳನ್ನು ಖಂಡಿತ ಕಾಣಬಹುದು. ಸಂಪೂರ್ಣವಾದಂತಹ ಶೋಬಲೆಗಳಿಗೆ ನೀವು ಏನು ಮಾಡಬೇಕು ಅಂದರೆ ಗುರುಗಳ ಒಂದು ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಎಲ್ಲ ವಿಚಾರದಲ್ಲೂ ಶುಭಫಲಗಳನ್ನು ನೀವು ನಿರೀಕ್ಷಿಸಬಹುದು. ನಿಮಗೆ ಸೋಮವಾರ, ಗುರುವಾರ, ಶನಿವಾರ ಶುಭವಾರಗಳಾಗಿರ್ತವೆ.